ಏನ್ನ ಮಾಡಬಾರ್ದು ಅದನ್ನೇ ನಾವೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ. ಯಾಕತರ? ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹ್ಯಾಬಿಟ್ ಇರುತ್ತೆ. ಅದು ಒಳ್ಳೆದಾ ಕೆಟ್ಟದಾ ಗೊತ್ತಿರಲ್ಲ. ಕೆಲವರು ಗೊತ್ತಿದ್ದು ತಪ್ಪು ಮಾಡ್ತಿರ್ತಾರೆ, ಇನ್ ಕೆಲವರು ಗೊತ್ತಿಲ್ಲದೆ ತಪ್ಪು ಮಾಡ್ತಿರ್ತಾರೆ. ಅದರಲ್ಲೂ ಆಯುರ್ವೇದ ಹೇಳುತ್ತೆ ತಿಂಡಿ ಅಥವಾ ಊಟ ಆದ್ಮೇಲೆ 5 ಕೆಲಸಗಳನ್ನ ಮಾಡಲೇಬಾರ್ದು ಅಂತ. ಹಾಗಾದ್ರೆ ಆ 5 ಕೆಲಸಗಳು ಯಾವುದು ನಿಮ್ಗೇನಾದ್ರೂ ಗೊತ್ತಿದ್ಯಾ? ಓಕೆ, ಎಸ್ ಆರ್ ನೋ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬೈ ದ ವೇ ಈ ದಿನ ನಾನು ಆ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ತೀವಿ ವಿಡಿಯೋಗೊಂದು ಲೈಕ್ ಕೊಟ್ಟು ಅದಾದ್ಮೇಲೆ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಬೈ ದ ವೇ ನನ್ನ ಹೆಸರು ರಜನಿ ಅಂತ, ರಜನಿ ಅಪ್ಡೇಟ್ಸ್ ಅಂತ ನನ್ನ ಹೊಸ ಚಾನಲ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ಅಂದಹಾಗೆ ಫಸ್ಟ್ ಮಿಸ್ಟೇಕು, ಊಟ ಆದ ತಕ್ಷಣ ಹಣ್ಣು ತಿನ್ನೋದು. ಊಟ ಆದ ತಕ್ಷಣ ಹಣ್ಣು ತಿಂದ್ರೆ ಏನಾಗುತ್ತೆ ಗೊತ್ತಾ? ಯಾವತ್ತಿದ್ರೂ ಹಣ್ಣು ಊಟಕ್ಕೆ ಮುಂಚೆ ತಿಂದ್ರೆ ತುಂಬಾ ಒಳ್ಳೇದು. ಖಾಲಿ ಹೊಟ್ಟೆಲಿರೋ ಕಿಣ್ವಗಳು ಹಣ್ಣನ್ನ ಚೆನ್ನಾಗಿ ಅರಗಿಸಿಕೊಳ್ಳುತ್ತೆ. ನಮ್ ದೇಹಕ್ಕೆ ಹಣ್ಣಲ್ಲಿರೋ ಅಂಶಗಳನ್ನ ಹೀರಿಕೊಳ್ಳಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ. ಹೊಟ್ಟೆಗೆ ಹಣ್ಣು ಬಿದ್ದ ತಕ್ಷಣ ಅಲ್ಲಿನ ಕಿಣ್ವಗಳು ಅರಗಿಸೋಕೆ ಶುರು ಮಾಡುತ್ತವೆ. ಇದೇ ಹಣ್ಣು ಊಟ ಆದ್ಮೇಲೆ ತಿಂದ್ರೆ ಹಣ್ಣು ಅರಗುತ್ತೆ, ಊಟ ಮಾಡಿದ್ದು ಸರಿಗೆ ಅರಗಲ್ಲ. ಯಾಕಂದ್ರೆ ಕಿಣ್ವಗಳೆಲ್ಲ ಹಣ್ಣಿನ ಅಂಶಗಳನ್ನ ಅರ್ಗಿಸೋದ್ರಲ್ಲಿ ತಲ್ಲೀನವಾಗಿರುತ್ತೆ. ಎಷ್ಟೋ ಸಲ ಗೆದೆ ಉರಿ, ತೇಗು ಬರೋದು ಮತ್ತೆ ಅಜೀರ್ಣ ಆಗೋದು ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ಊಟ ಆದ್ಮೇಲೆ ಹಣ್ಣು ತಿನ್ನೋದು ಅಂತ ಗೊತ್ತಿರಲ್ಲ. ಸೆಕೆಂಡ್ ಮಿಸ್ಟೇಕು, ಊಟ ಆದ ತಕ್ಷಣ ಸಿಗರೇಟ್ ಸೇಯೋದು. ಸಿಗರೇಟ್ ಸೇಯೋದು ಒಳ್ಳೇದಲ್ಲ, ಆದ್ರೂ ನಮ್ ಜನ ಅದನ್ನ ಬಿಡೋದಿಲ್ಲ. ಇನ್ ಕೆಲವ್ರಿಗೆ ಅದೇನೋ ಊಟ ಆದ್ಮೇಲೆ ಸಿಗರೇಟ್ ಸೇಯಲೇಬೇಕು. ಇದು ತುಂಬಾ ಅಪಾಯಕಾರಿ. ಯಾಕಂದ್ರೆ ಸಿಗರೇಟ್ ನಲ್ಲಿರೋ ನಿಕೋಟಿನ್ ದೇಹದಲ್ಲಿರೋ ಆಕ್ಸಿಜನ್ ತಗೊಂಡ್ಬಿಡುತ್ತೆ. ಜೀರ್ಣ ಆಗೋಕೆ ಬೇಕಾದಷ್ಟು ಆಕ್ಸಿಜನ್ ಸಿಗೋಲ್ಲ. ಅದು ಅಲ್ಲದೆ ಊಟ ಆದ್ಮೇಲೆ ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರ್ಸೋ ಕೆಮಿಕಲ್ಸ್ ಜಾಸ್ತಿ ದೇಹಕ್ಕೆ ಹೋಗುತ್ತೆ. ಶ್ವಾಸಕೋಶ ಮತ್ತೆ ಕರುಳಿನ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು. ಇನ್ನೊಂದು ವಿಷಯ ಗೊತ್ತಾ? ಊಟ ಆದ್ಮೇಲೆ ಸಿಗರೇಟ್ ಏನಾದ್ರೂ ಸೇದ್ರೆ ಅದು 10 ಸಿಗರೇಟ್ ಸೇದಿದ್ಗೆ ಸಮ ಅಂತೆ. ಆದ್ರೆ ಸಿಗರೇಟ್ ಸೇದೋದನ್ನೇ ಬಿಟ್ಬಿಡಿ. ಸೇದ್ಲೇಬೇಕು ಅಂತಿದ್ರೆ ಕನಿಷ್ಠ ಪಕ್ಷ 1-2 ಗಂಟೆ ಬಿಟ್ಟು ಸೇದಿದ್ರೆ ಅಡ್ಡ ಪರಿಣಾಮ ಕಮ್ಮಿ ಆಗುತ್ತೆ. ಥರ್ಡ್ ಮಿಸ್ಟೇಕು, ಊಟ ಆದ ತಕ್ಷಣ ಟೀ ಇಲ್ಲ ಕಾಫಿ ಕುಡಿಯೋದು. ಅಂದ್ಹಾಗೆ ಯಾಕೆ ಕಾಫಿ ಟೀ ಕುಡಿಬಾರ್ದು ನಾನು ತಿಳಿಸ್ಕೊಡ್ತೀನಿ. ಟೀ ಕುಡಿಯೋದು ಯಾಕೆ ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ. ಟೀಲಿ ಟ್ಯಾನಿಕ್ ಆಸಿಡ್ ಅಂತ ಇದೆ. ಇದು ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶನ ಹೀರ್ಕೊಳ್ಳೋದಕ್ಕೆ ತಡೆ ಹಾಕ್ಬಿಡತ್ತೆ. ಹತ್ತತ್ರ 80% ಕಬ್ಬಿಣದ ಅಂಶ ನಮ್ಮ ಶರೀರಕ್ಕೆ ಸೇರಲ್ವಂತೆ. ಊಟ ಆದ್ಮೇಲೆ ಟೀ ಕುಡಿಯೋದ್ರಿಂದ, ಊಟದ ನಂತರ ಟೀ ಕುಡಿಯೋದ್ರಿಂದ ಅಂಗೈ ಮತ್ತೆ ಪಾದ ತಣ್ಣಗಾಗತ್ತೆ. ಅನಿಮಿಯಾ ಆಗುವುದು, ನಿಶಕ್ತಿ, ಎದೆನೋವು ಬರ್ಬೋದು ಮತ್ತೆ ಚರ್ಮ ಕಳೆಗೊಂದುತ್ತೆ. ಅಂದ್ಹಾಗೆ ಫೋರ್ತ್ ಮಿಸ್ಟೇಕು, ಊಟ ಆದ ತಕ್ಷಣ ಸ್ನಾನ ಮಾಡೋದು. ಊಟ ಆದ ತಕ್ಷಣ ಸ್ನಾನ ಮಾಡ್ಬಿಟ್ರೆ ನಮ್ಮ ಕಾಲು ಮತ್ತೆ ಕೈಗೆ ರಕ್ತ ಸಂಚಲನ ಜಾಸ್ತಿ ಆಗೋಗುತ್ತೆ. ಜೀರ್ಣ ಆಗೋಕೆ ಎಷ್ಟು ರಕ್ತ ಬೇಕೋ ಅಷ್ಟು ರಕ್ತ ಸಿಗೋದಿಲ್ಲ. ಅದರಿಂದ ತಿಂದಿದ್ದು ಸರಿಯಾಗಿ ಅರ್ಕೋದಿಲ್ಲ. ಇದರಿಂದ ಹೊಟ್ಟೆ ನೋವು ಬರುತ್ತೆ ಮತ್ತೆ ಬೊಜ್ಜು ಕೂಡ ಜಾಸ್ತಿ ಆಗುತ್ತೆ. ಲಾಸ್ಟ್ ಮಿಸ್ಟೇಕು, ಒಳ್ಳೆದಲ್ವೇ ಅಲ್ಲ, ಆದ್ರೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ಹೌದು, ಊಟ ಆದ ತಕ್ಷಣ ನಿದ್ದೆ ಮಾಡೋದು. ಇದಂತೂ ಒಳ್ಳೆದಲ್ವೇ ಅಲ್ಲ. ಊಟ ಆಗ್ತಿದ್ದಂಗೆ ಎಲ್ಲರಿಗೂ ಕಣ್ಣೆಳಿಯುತ್ತೆ. ಹಾಗಂತ ಮಲಗಬಾರ್ದು, ಒಂಚೂರು ತಡ್ಕೊಳ್ಳಿ. ಇದರಿಂದ ದೊಡ್ಡ ಉಪಯೋಗ ಇದೆ. ಒಂದ್ ಸ್ಟಡಿ ಪ್ರಕಾರ ಊಟ ಆದ ತಕ್ಷಣ ಮಲ್ಗದಿದ್ದವರಲ್ಲಿ ಲಕ್ವ ಹೊಡೆಯೋ ಸಂಭವ ಕಮ್ಮಿ ಇತ್ತಂತೆ. ತಿಂದ ತಕ್ಷಣ ಮಲ್ಗಿದ್ರೆ ಆಮೇಲೆ ನಿಮ್ಗೆ ಸರಿಗೆ ನಿದ್ದೆ ಆಗಲ್ಲ, ಹೊಟ್ಟೆ ಹೊಬ್ಬಿದಂತಾಗುತ್ತೆ. ಗೊತ್ತಾಯ್ತಲ್ವಾ ಆಯುರ್ವೇದ ಯಾಕೆ ಈ ಊಟ ಆದ್ಮೇಲೆ 5 ಮಿಸ್ಟೇಕ್ಸ್ ನ ಮಾಡಬಾರ್ದು ಅಂತ ಹೇಳುತ್ತೆ ಅಂತ. ಹಾಗೆ ನಾನಂತೂ ಅವಾಗ ಸಮ್ ಮಿಸ್ಟೇಕ್ಸ್ ನ ಮಾಡ್ತಾ ಇರ್ತೀನಿ. ಅದರಲ್ಲೂ ಎಸ್ಪೆಷಲಿ ತಿಂಡಿ ಆದ ತಕ್ಷಣ ಸ್ನಾನ ಮಾಡೋದು, ಇಲ್ಲ ಊಟ ಆದ ತಕ್ಷಣ ಸ್ನಾನ ಮಾಡೋದು. ಅದು ಎಮರ್ಜೆನ್ಸಿ ಟೈಮಲ್ಲಿ ಆ ರೀತಿ ಮಾಡ್ತೀನಿ. ಅಂದ್ಹಾಗೆ ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಈಗಲೇ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇದಾಯಿತು ಈ ದಿನದ ಸ್ಪೆಷಲ್. ಅಂದ್ಹಾಗೆ ನಾಳೆ ಮತ್ತೊಂದು ಟಾಪಿಕ್ ಜೊತೆ ನಿಮ್ಮನ್ನ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಜನಿ ಅಪ್ಡೇಟ್ಸ್. ಥ್ಯಾಂಕ್ ಯು, ಲವ್ ಯು ಆಲ್.